ಈಗ ಸ್ನೇಹಿತರೆ, ವಿಜಯಪುರ ಜಿಲ್ಲೆಯ ನಾಗ್ಟಾರ್ ಸಮೀಪದಲ್ಲಿ ವಸತಿ ವಾಗ್ದೇವಿ ದೇವಸ್ಥಾನದಲ್ಲಿ ನಾವೀಗ ಗರ್ಭಗುಡಿಯಲ್ಲಿದ್ದೇವೆ ವೀಕ್ಷಕರೇ. ಈ ದೇವಸ್ಥಾನದ ಪ್ರತೀತಿ ಬಂದಂಥ ಭಕ್ತರನ್ನು ಸಂತೈಸಿ ಬೇಡಿದವರನ್ನು ಪ್ರಸಾದಿಸಿ ತಮ್ಮೆಲ್ಲರ ಭಕ್ತರನ್ನು ಈಡೇರಿಸುವ ಆಸೆ ಶಕ್ತಿಯುಳ್ಳುವಂಥ ದೇವಿ ವಾಗ್ದೇವಿ ದೇವಸ್ಥಾನ. ನಾವಿಲ್ಲಿ ಗರ್ಭಗುಡಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಈಗ ದೇವಸ್ಥಾನದ ಅರ್ಚಕ ಅಂತ ನಿಮ್ಮ ಹೆಸರೇ ಮಾದೇವ್ ದರ್ಶೆ ಎಂಬ ಈ ದೇವಸ್ಥಾನದ ಅರ್ಚಕರು. ನೀವೇ ಹೇಳಿ ಮಾದೇವ್ ದರ್ಶೆ ಪಾಂಡುರಂಗ್ ದರ್ಶೆ. ಸ್ನೇಹಿತರೆ, ದರ್ಶೆ ನೋಡಿ, ಈ ದೇವಸ್ಥಾನದಲ್ಲಿ ಅನೇಕ ಭಕ್ತರು ಬಂದಿದ್ದಾರೆ. ಅವರ ಆಶೆ ಆಕಾಂಕ್ಷೆ ಈಡೇರಿಸಿ ಆ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ಮುಖ್ಯವಾದಂತ ಒಂದು ಪ್ರತೀತಿ ಆ ದೇವಿಯ ಕರುಣೆಗೆ ಪಾತ್ರ ಆಗುವಂತ ಈ ಶಕ್ತಿಯ ಪೀಠವೇ ಅವರ ಇರ್ತಕ್ಕಂಥ ಕಷ್ಟ ಕಾರ್ಯಗಳನ್ನು ದೂರ ಮಾಡುವ ಶಕ್ತಿ ಇರುವ ಈ ಪೀಠಕ್ಕೆ. ಈ ಪೀಠದಲ್ಲಿ ಒಂದು ವಿಶೇಷ ಪ್ರತೀತಿ, ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ವೃಕ್ಷದ ಅಂದರೆ ಮರದ ಎಲೆಯನ್ನು ತಂದು ಅನನ್ಯ ಭಕ್ತಿಯಿಂದ ಆ ದೇವಿಯ ಈ ಒಂದು ಘಟ್ಟಕ್ಕೆ ಅಂಟಿಸುವ ಮೂಲಕ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿ ಬೇಡಿದ ವರವನ್ನು ಪ್ರಸಾದಿಸುವ ಶ್ರೀ ವಾಗ್ದೇವಿ ದೇವಸ್ಥಾನದಲ್ಲಿ ಬಹಳ ಅತ್ಯಂತ ಸರಳತೆಯಿಂದ ದೇವಿಯ ವರಪ್ರಸಾದವನ್ನು ಕೊಡುತ್ತಾರೆ ಎಂದು ಪ್ರತೀತಿ ಬಹುಜನರ ಆಶೆಯಾಗಿದೆ. ಈ ದೇವಸ್ಥಾನಕ್ಕೆ ಯಾವ ಊರಿಂದ ಬರ್ತಾರೆ ಮಂದಿ ಭಕ್ತರು? ಆಲ್ ಇಂಡಿಯಾ, ದೇಶದ ಹೊರ ರಾಜ್ಯದ ಕೂಡ ಬರ್ತಾರಂತೆ. ಮಹಾರಾಷ್ಟ್ರ, ಇಂಡಿಯಾ, ಭಾರತ ದೇಶ ಎಲ್ಲ ಕಡೆ ಬರ್ತದೆ. ಎಲ್ಲ ಮಿಕ್ಕಿದ ಕೆಲಸ, ಕೋರ್ಟ್ ಮಿಕ್ಕಿದ ಕೆಲಸ ಇಲ್ಲಿ ತಾಯಿನೇ ಮಾಡ್ತಾರೆ. ಕೋರ್ಟ್ನ್ಯಾಗ ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ತಾಯಿನೇ ಮಾಡ್ತಾರೆ. ದೇವಿಗೆ ಹಿಂಗೆ ಬೇಡ್ಕೊಂಡ್ರೆ ಆಗ್ತದೆ. ಇಲ್ಲಿ ಸುಮ್ಮನೆ ದೇವಸ್ಥಾನ ಬಂದು ಏನು ಹರಕೆ ಕೊಡ್ತೀವಿ ಅಂತ ಬೇಡ್ಕೊಂಡು ಆಗ್ತದೆ ಕೆಲಸ. ನಾವು ತಾಯಿಗೆ ಬೇಡ್ಕೊಂಡು ಹರಕೆ ಕೊಡ್ತೀವಿ ಅಂದ್ರೆ ಕೆಲಸ. ಅವಾಗ ನಾವು ಬೇಡಿದ ಕೆಲಸ ಆಗಿಂತ ಅವ್ರ ಭಕ್ತಿಲೇ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ನಿಮ್ಮ ದೇವಸ್ಥಾನ ಬಂದು ಹರಕೆ ಕಟ್ಟಿಸ್ತಾರೆ. ಅವರು ನಮಗೆ ಕೆಲಸ ಆಗಬೇಕು, ಕೆಲಸ ಆದ್ರೆ ದೇವಿ ಪ್ರಸಾದ ಮಾಡ್ಸೋದು ಬೇಡ್ಕೊಂಡಿರ್ತಾರೆ. ನಾವು ಏನು ನಮ್ಮ ಭಕ್ತಿಯಿಂದ ಎಷ್ಟು ಮಾಡ್ತೇವೆ, ಶಕ್ತಿನೂ ಮಾಡ್ತೇವೆ ಅಂತ ಹಿಂಗ. ನಿಮ್ಮ ಹೆಸರು? ಪಾಂಡುರಂಗ ತರ್ಶೆ. ವೀಕ್ಷಕರೆಲ್ಲ ಕೇಳಿದ್ರಲ್ಲ, ನಾವು ಈಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪಾಂಡುರಂಗ ಅಂತಕ್ಕಂಥ ದೇವಸ್ಥಾನದ ಅರ್ಚಕರು ಹೇಳಿದಂಥ ಅತ್ಯಂತ ಸತ್ಯ ಘಟನೆಯನ್ನು ನಾವಿಲ್ಲಿ ವೀಕ್ಷಣೆ ಮಾಡಿದ್ದೇವೆ ಬಂಧುಗಳೇ. ಈಗ ದೇವಸ್ಥಾನದ ಹೊರಾಂಗಣ ಇಲ್ಲಿ ನೋಡಿರ್ಬೋದು, ದೊಡ್ಡದಂಥ ಕಾಯಿ ಹೊಡೆಯುವಂಥ ಸ್ಥಳ, ಭಕ್ತರನ್ನು ಆಶ್ರಯಿಸಲು ಬಂದಂಥ ಎಲ್ಲ ಭಕ್ತರಿಗೆ ವಿಶ್ರಮಿಸಲಿಕ್ಕೆ ಸ್ಥಳ, ಬಹು ವಿಶಾಲವಾದ ದೇವಸ್ಥಾನ. ದೇವಸ್ಥಾನದ ಮುಂಗಡೆ ಹೋಮಕಟ್ಟೆ, ಬೃಹತ್ ಆಕಾರದ ಗಂಟೆಗಳು, ಒಂದು ಮುಂದೆ ಬಸ್ತಿ, ಎಲ್ಲವೂ ನಮ್ಮನ್ನು ಕಾಣಸಿಗ್ತವೆ ಬಂಧುಗಳೇ. ವೀಕ್ಷಕರೇ, ಈ ವಿಡಿಯೋ ಮಾಡೋ ಉದ್ದೇಶ, ಯಾರಾದರೂ ಭಕ್ತರು ತಮ್ಮ ಆಶೆ ಆಕಾಂಕ್ಷೆಯನ್ನು ಈಡೇರಿಸಲೆಂದು ದೂರದಿಂದ ದೇವಿಯ ದರ್ಶನ ಪಡೆದಂಥ ವೀಕ್ಷಕರು ಈ ಮೊಬೈಲ್ನಲ್ಲಿ ಸೆರೆ ಹಿಡ್ತಕ್ಕಂಥ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಲೆಂದು ನಮ್ಮ ಆಶೆ. ವಿಜಯಕುಮಾರ್ ಸಿಂದ್ಗಿ.